ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ಸರ್ಕಾರ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಘೋಷಣೆ ಮಾಡಿದ ಮೇಲೆ, ವಯೋಮಿತಿ ಸಡಿಲಿಕೆ ಆದ ಮೇಲೆ ಒಂದಿಷ್ಟು ಬದಲಾವಣೆ ಆಗಿದೆ. ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಮತ್ತೆ ಯಾರು ಹಾಕಿಲ್ಲೋ ಅಪ್ಲಿಕೇಶನ್ಗೆ ಹಾಕ್ಬೋದು. PDO ಹೀಗೆ ಒಂದಿಷ್ಟು ಪರೀಕ್ಷೆಗಳಿಗೆ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ಅವಕಾಶ ಸಿಕ್ಕಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಒಂದು ವಿಶೇಷ ಏನಂದರೆ, ಅವ್ರು ಮುಂಚೆ ಏನು ಘೋಷಣೆ ಮಾಡಿದ್ರು ಆ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪರೀಕ್ಷೆಗಳು ಅದೇ ದಿನಾಂಕಕ್ಕೆ ನಡೆಯುತ್ತೆ ಅಂತ ಕೂಡ KE ಮತ್ತು KPSC ಕನ್ಫರ್ಮ್ ಮಾಡಿದ್ದಾರೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಮಾತನಾಡೋಣ. ಇದು KE ಎಕ್ಸಾಮ್ ನಡೆಸ್ತಾ ಇದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಇಲ್ಲಿ ನೋಡಿ, 1000 ಹುದ್ದೆಗಳಿದೆ. ವಿಲೇಜ್ ಅಕೌಂಟೆಂಟ್ಗೆ ತಮಗೆ ಗೊತ್ತಿರೋ ಹಾಗೆ 1000 ಹುದ್ದೆಗಳಿದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ, ಗ್ರಾಮ ಲೆಕ್ಕಾಧಿಕಾರಿ, ತಲಾಟಿ, ಈ ಥರ ಎಲ್ಲ ಕರೀತಾರೆ. ಸೊ ಇದಕ್ಕೆ ಮತ್ತೆ ನೀವು ತಾವು ಅಪ್ಲಿಕೇಶನ್ ಹಾಕ್ತಿದೆ ಅಂದರೆ, ಇನ್ನೂ ಯಾರು ಹಾಕಿಲ್ಲ ಅಂದರೆ 28/9/2024 ಕೊನೆಯ ದಿನಾಂಕ. ದಯವಿಟ್ಟು ಹಾಕಿ. ಯಾರಾದರೂ ಹಾಕಿಲ್ಲ ಅಂದರೆ ನಿಮಗೆ ಮತ್ತೊಂದು ಮರುಜನ್ಮ, ಮತ್ತೊಂದು ಅವಕಾಶ. ಇಂಥ ಅವಕಾಶಗಳು ಸಿಗಲ್ಲ. ಈ ಸೆಪ್ಟೆಂಬರ್ 28 ಅಂದರೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದಲ್ಲ, ಇಲ್ಲಿಂದ ಸುಮಾರು 11 ದಿನ ಸಮಯ ಇದೆ. ಆಮೇಲೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಯಾವಾಗ ಅಂತ ಬಂದರೆ, ಮುಂಚೆನೇ ಹೇಳಿದ್ರು ಆ ಡೇಟ್ ಯಾವುದು ಬದಲಾವಣೆ ಮಾಡಲಿಲ್ಲ, ಅವರು ಸೇಮ್ ಇದೆ. ಅಕ್ಟೋಬರ್ 27, 2024 ಅಕ್ಟೋಬರ್ 27ರಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ. ಸೊ ಇದಕ್ಕೆ ಪ್ರಿಪ್ರೇಷನ್ ಆಗಿ ತುಂಬ ಹೆಚ್ಚಿಗೆ ಓದಿ. ಪೇಪರ್ 1 ಪೇಪರ್ 2 ಸಿಲೆಬಸ್ ಎಲ್ಲ ತಮಗೆ ಗೊತ್ತಿದೆ. ತಾವೆಲ್ಲ ಓದ್ತಾ ಇದ್ದೀರಾ, ತಾವೆಲ್ಲ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ, ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರಬೇಕು. ಅಲ್ಲಿ ಸಿಗ್ತಾ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ಸ್ ಇಲ್ಲ. ಆ್ಯಕ್ಚುಲಿ ವಿಲೇಜ್ ಅಕೌಂಟೆಂಟ್ಗೆ ಇದೇ ಮೊದಲ ಬಾರಿಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಜನರಲ್ ಕಂಪ್ಯೂಟರು, ಸಾಮಾನ್ಯ ಜ್ಞಾನ, ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಓದ್ತಾ ಇರಬೇಕು. ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡ್ತಾ ಇರಬೇಕು. ಇಂಥ ಒಂದು ಅವಕಾಶ ತಾವು ಕಳ್ಕೊಬೇಡಿ ಅಂತ ನಾನು ಹೇಳ್ತೆ. ನೆಕ್ಸ್ಟ್ ಇದೇ ಥರ PDOಗೂ ಕೂಡ ಅಷ್ಟೇ 247 PDO ಹುದ್ದೆಗಳಿದೆ. ಇದಕ್ಕೂ ಕೂಡ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಅಕ್ಟೋಬರ್ 3ರವರೆಗೂ ಲಾಸ್ಟ್ ಡೇಟ್ ಇದೆ ನೋಡಿ. ಅಕ್ಟೋಬರ್ 3ರವರೆಗೂ ಲಾಸ್ಟ್ ಡೇಟ್ ಇದೆ. ಅಪ್ಲಿಕೇಶನ್ ಇನ್ನೂ ಯಾರು ಹಾಕಿಲ್ಲ ತಾವು ಹಾಕ್ಬೋದು. ಆಮೇಲೆ ಎಕ್ಸಾಮ್ ಯಾವಾಗಂತ ಬಂದರೆ, HKಗೆ ಕಲ್ಯಾಣ ಕರ್ನಾಟಕಕ್ಕೆ 17 ನವೆಂಬರ್ 17ಕ್ಕಿದೆ. ಆಮೇಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ನಾನ್ HKಗೆ ಯಾವಾಗಿದೆ ಅಂದರೆ ಡಿಸೆಂಬರ್ 8ರಂದು ಎಕ್ಸಾಮ್ ಇದೆ. ಸೊ ಇದು ಮುಂಚೆನೇ ಅನೌನ್ಸ್ ಮಾಡಿದ್ರು, ಅದರಲ್ಲಿ ಯಾವುದೂ ಬದಲಾವಣೆ ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ಕಡ್ಡಾಯ ಕನ್ನಡ ಬಗ್ಗೆ ಮಾತಾಡಿಲ್ಲ. ಕಡ್ಡಾಯ ಕನ್ನಡ ತಾವು ನೋಡ್ಕೋಬೇಕು. ಇಲ್ಲಿದೆ, ಇದನ್ನು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಅಥವಾ ತಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಓಕೆ, ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇನ್ನೊಂದೇನಪ್ಪ ಅಂದರೆ, ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ವಿಲೇಜ್ ಅಕೌಂಟೆಂಟು PDOಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಡಿಯೋಗಳು ಹಾಕ್ತಾ ಇರ್ತೀನಿ. ಭಾಳಷ್ಟು ಎಕ್ಸಾಮ್ ಟಿಪ್ಸ್ಗಳು ಕೊಡ್ತಾ ಇರ್ತೀನಿ. ಎಕ್ಸಾಮ್ ಹಾಲಲ್ಲಿ ಯಾವ ಥರ ಸಮಯ ಹೇಗೆ ನೀವು ಮ್ಯಾನೇಜ್ ಮಾಡಬೇಕು, ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಹೆಂಗೆ ಅಟೆಂಡ್ ಮಾಡಬೇಕು, ಅಥವಾ MCQs ಭಾಳಷ್ಟು ಇಂಪಾರ್ಟೆಂಟ್, ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ ಹೀಗೆ. ಸೊ ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆ ವಿಡಿಯೋಗಳು ತಮಗೆ ಬರ್ತಾ ಇರ್ತದೆ. ರೈಟ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾನು ಈಗ ನಿಮಗೆ ಇದು PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಗ್ರೂಪ್ C ಆಗಿರ್ಬೋದು, ಇಲ್ಲಿ ಸಿಲೆಬಸ್ ತಮಗೆ ಗೊತ್ತಿದೆ. ಪೇಪರ್ 1ಅಲ್ಲಿ ಏನಿದೆ, ಸಾಮಾನ್ಯ ಜ್ಞಾನ ಇರುತ್ತೆ, ಕರೆಂಟ್ ಪ್ರಚಲಿತ ಘಟನೆಗಳು, ವಿಜ್ಞಾನ, ಇತಿಹಾಸ, ಜಾಗ್ರಫಿ ಎಲ್ಲ ಇದೆ. ಪೇಪರ್ 2ದಲ್ಲಿ ಏನಿದೆ ಅಂದರೆ ಜನರಲ್ ಇಂಗ್ಲೀಷ್ ಅಂತ ಬರುತ್ತೆ, ಆಮೇಲೆ ಸಾಮಾನ್ಯ ಕನ್ನಡ ಅಂತ ಬರುತ್ತೆ, ಆಮೇಲೆ ಸಾಮಾನ್ಯ ಕಂಪ್ಯೂಟರ್ ಅಂತ ಬರುತ್ತೆ. ಜನರಲ್ ಇಂಗ್ಲೀಷ್ 35 ಮಾರ್ಕ್ಸ್, ಸಾಮಾನ್ಯ ಕನ್ನಡ 35, ಸಾಮಾನ್ಯ ಕಂಪ್ಯೂಟರ್ 30. ಹೌದಾ? ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿ, ಜನರಲ್ ಇಂಗ್ಲೀಷ್ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ಸಿದ್ಧಪಡಿಸಿದ್ದೀನಿ. ತುಂಬ ಇಂಪಾರ್ಟೆಂಟ್. ಇದನ್ನು ತಮ್ಗೆ ಯಾರಿಗಾದ್ರೂ ಬೇಕಾದ್ರೂ ತಗೊಳ್ಳಿ. ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು 8 ಇದೆ. ಸೊ ಒಂದು ಪ್ರಶ್ನೆ ಪತ್ರಿಕೆಗೆ 20 ರೂಪಾಯಿ ನಾನು PDF ಕೊಡ್ತೀನಿ. PDF ಯಾವುದು ಸಾಫ್ಟ್ ಕಾಪಿ ಇರುತ್ತೆ, ಹಾರ್ಡ್ ಕಾಪಿ ಇರಲ್ಲ. ನೀವು ವಾಟ್ಸಪ್, ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ಏನಪ್ಪ ಅಂದರೆ, ನೀವು ಕನ್ನಡ ಅಂತ ಟೈಪ್ ಮಾಡಬೇಕು. ಕನ್ನಡ ಅಂತ ಕನ್ನಡದಲ್ಲಾದರೂ ಟೈಪ್ ಮಾಡಿ, ಅಥವಾ ಈ ಥರ ಇಂಗ್ಲೀಷಲ್ಲಾದರೂ ಟೈಪ್ ಮಾಡಿ. ಕನ್ನಡ ಅಂತ ಟೈಪ್ ಮಾಡಿದ್ರೆ ನಾನು 8 ಪ್ರಶ್ನೆ ಪತ್ರಿಕೆಗೆ ಕಳಿಸ್ತೀನಿ. ನೀವು ಆಮೇಲೆ ನನಗೆ 160 ಇದೇ ನಂಬರ್ಗೆ ಫೋನ್ಪೇ ಮಾಡಬೇಕು. ಯಾರು ಕಾಲ್ ಮಾಡಿಬಿಡಿ ದಯವಿಟ್ಟು. ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಬೇಜಾರಾಗ್ತೀರಾ. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಬೇಕು. ಕ್ಲಿಯರ್ ಇದೆ? ಸಿಂಪಲ್. ನಿಮಗೆ 8 ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ, ನೀವು 160 ನನಗೆ ಕಳಿಸ್ತಾ ಇರೋದು. ಇಂಪಾರ್ಟೆಂಟ್ ಇದೆ ಕ್ವಶನ್ಸ್. ಎಲ್ಲ ಕನ್ನಡ ವ್ಯಾಕರಣ ಕವರ್ ಆಗಿದೆ, ಕನ್ನಡ ಸಾಹಿತ್ಯ ಕವರ್ ಆಗಿದೆ, ಏನು ಬೇಕು. ಓಕೆ, ಇದು PDO, ವಿಲೇಜ್ ಅಕೌಂಟೆಂಟು, ನೆಕ್ಸ್ಟ್ ಮತ್ತು ಯಾವುದಾದ್ರು ಗ್ರೂಪ್ C ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗುವಂಥ ಕ್ವಶನ್ಸ್ ರೆಡಿ ಮಾಡಿ. ತುಂಬ ಸದುಪಯೋಗ. ಇದಷ್ಟೇ ಅಂತಲ್ಲ, ನಿಮ್ಗೆ ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ತಂದು ಸಾಲ್ವ್ ಮಾಡ್ತಾ ಇರಬೇಕು. ಮತ್ತು ಭಾಳ ಜನ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡಿದ್ದೀರಾ, ಕ್ವಶನ್ ಆನ್ಸರ್. ಹಾಗಾದ್ರೆ ಉಪಯೋಗ ಇಲ್ಲ. 100 ಪ್ರಶ್ನೆಗಳು ಫಸ್ಟಿಗೆ ಸಾಲ್ವ್ ಮಾಡಬೇಕು, ಆಮೇಲೆ ಆನ್ಸರ್ ನೋಡಬೇಕು. ಯಾಕಂದರೆ ನೀವು ಕ್ವಶನ್ಗೆ ನೋಡಬೇಕಾದಾಗ ಥಿಂಕ್ ಮಾಡ್ತೀರಾ, ಆಪ್ಷನ್ A, B, C. ಆ ಥಿಂಕ್ ಏನು ಮಾಡ್ತಿರಲ್ಲ ಅದೇ ನಿಮ್ಮ ಮೆಮೊರಿ ಪವರ್ ಹೆಚ್ಚು ಮಾಡುತ್ತೆ, ಅದೇ ನಿಮ್ಮ ತಾಕತ್ತು. ನೆನ್ಪಿಟ್ಕೊಂಡು, ಡಂಬೆಲ್ಸು ಸುಮ್ಮನೆ ಹಿಂಗೆ ಎತ್ತಿ ಬಿಡೋದಲ್ಲ, ಸ್ವಲ್ಪ ಎತ್ತಿ ಹಿಡಿಬೇಕು. ಅದನ್ನ ಭಾಳ ಹೊತ್ತು ಎತ್ತಿ ಹಿಡಿದ್ರೆ ಅದು ಮಸಲ್ಸ್ ಪವರ್ ಬರ್ತೈತೆ. ಹಿಂಗೆ ನೀವು ಎತ್ತಿರಲ್ಲ, ವೇಟ್ ಲಿಫ್ಟಿಂಗ್ ಎತ್ತಿರಲ್ಲ, ಬಿಟ್ರಲ್ಲ, ಎತ್ತಿ ಸ್ವಲ್ಪ ಹಿಡಿಬೇಕು. ಹಿಡಿದಾಗ ಏನಾಗ್ತೈತಿ, ತಾಕತ್ತು ಬರ್ತೈತೆ. ಹಾಗೆಯೇ
ನಿಮ್ಮ ಮೆದುಳು ಯಾವಾಗ ವಿಕಸನಗೊಳ್ಳುತ್ತಂದರೆ ಕ್ವಶನ್ಗೆ ಥಿಂಕ್ ಮಾಡಬೇಕು, ವಿಚಾರ ಮಾಡಬೇಕು, ಅವಾಗ ನಿಮ್ಮ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಅದು ರಿಯಲ್ ನಾಲೆಜ್. ಅರ್ಥ ಆಯ್ತಾ? ಹೀಗಾಗಿ 100 ಪ್ರಶ್ನೆಗಳಾದಮೇಲೆ ನಾನು ಲಾಸ್ಟಿಗೆ ಕೀ ಆನ್ಸರ್ ಕೊಟ್ಟಿದ್ದೀನಿ. 100 ಪ್ರಶ್ನೆಗಳು ಕೀ ಆನ್ಸರ್ ವಿತ್ ವಿವರಣೆ ಕೂಡ ಇದೆ, ಎಕ್ಸ್ಪ್ಲನೇಷನ್ ಕೂಡ ಇದೆ, ಇದೇ ಯಾಕೆ ಆನ್ಸರ್ ಅಂತ ಕೂಡ ಇದೆ. ಸೊ ಹೀಗಾಗಿ ನಾನು 20 ರೂಪೀಸ್ ಇಟ್ಟಿದ್ದೀನಿ, ಭಾಳಲ್ಲ. ಇದು 160 ರೂಪೀಸ್ ಆಗುತ್ತೆ. ನೀವು 8 ಪ್ರಶ್ನೆ ಪತ್ರಿಕೆಗಳನ್ನು ತೊಗೋಬೋದು. ಅದೇ ಥರ ಇಂಗ್ಲೀಷ್ಗೂ ಮಾಡಿದ್ದೀನಿ, ಜನರಲ್ ಇಂಗ್ಲೀಷ್ಗೂ ಕೂಡ ಮಾಡಿದ್ದೀನಿ. ಬಟ್ ಇಲ್ಲಿ 10 ಇದೆ, 10 ಕ್ವಶನ್ ಪೇಪರ್ಸ್ ಇದೆ. ಇದು ಸೇಮ್ 20 ರೂಪೀಸ್ಗೆ ಒಂದು ಪಿ ಡಿ ಎಫ್ ಇರುತ್ತೆ. 200 ರೂಪೀಸ್ ಆಗುತ್ತೆ. ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ GE ಅಂತ ಟೈಪ್ ಮಾಡಿ, GE ಜನರಲ್ ಇಂಗ್ಲೀಷ್ GE ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾನು ಕಳಿಸ್ತೀನಿ. ನಿಮ್ಗೆ ಎರಡೂ ಬೇಕಂದರೆ ಕನ್ನಡ ಪ್ಲಸ್ G ಅಂತ ನೀವು ಎರಡು ಟೈಪ್ ಮಾಡಿದ್ರೆ ನಾನು ಎರಡು ಕಳಿಸ್ತೀನಿ. 200 + 160 360 ಆಗುತ್ತೆ, ಎರಡು ಬೇಕಂದ್ರೆ. ಸೊ 360 ಆಗುತ್ತೆ. ನೀವು ಎರಡು ತೊಗೊಂಡ್ರೆ ನಿಮಗೆ 350ಗೆ ಕೊಡ್ತೀನಿ, 10 ರೂಪೀಸ್ ಕಮ್ಮಿ ಮಾಡಿ. ಕ್ಲಿಯರ್ ಇದೆಯಾ? ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಇದೇ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ನಾನು PDOಗೆ ಮತ್ತು ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಬಹಳಷ್ಟು ವಿಡಿಯೋಗಳು ಹಾಕ್ತಾ ಹೋಗ್ತೀನಿ. ಈ ಸಲ ಈ ಒಂದು ಹುದ್ದೆಗಳಲ್ಲಿ ತಾವು ಕೂಡ ಒಬ್ಬರು ಆಗಲಿ ಅಂತ ನಾನು ಮನಸ್ಸಾರೆ ಹರಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.